ಲಕ್ಷಕ್ಕೂ ಹೆಚ್ಚು ಯುವಜನರ ಭವಿಷ್ಯ ನಿರ್ಧರಿಸುವ ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಖಂಡಿಸಿ ದೇಶಾದ್ಯಂತ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತ ಬೀದಿಗಿಳಿದು ನ್ಯಾಯಯುತವಾಗಿ ಪ್ರತಿಭಟಿಸುತ್ತಿದ್ದಾರೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳು ಉತ್ತಮ ಬದುಕು ಕಟ್ಟಿಕೊಳ್ಳಲಿ ಎಂಬುವಂತ ಆಸೆಯಿಂದ ಸಾಲ ಸೋಲ ಮಾಡಿ ಓದಿಸ್ತಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತನಾಡಿರುವಂತದ್ದು. ಆದರೆ ದೇಶದ ಭವಿಷ್ಯವಾಗಿರುವಂತಹ ಈ ಯುವಕರ ಭವಿಷ್ಯ ರೂಪಿಸುವ ಬದಲು ಪ್ರಸ್ತುತ ಭಾರತದಲ್ಲಿ ನ್ಯಾಯಬದ್ಧವಾಗಿ ಬದುಕು ಕಟ್ಟಿಕೊಳ್ಳೋದೇ ಕಷ್ಟವಾದಂತಹ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ. ಮನಸ್ಸಿಗೆ ತೀವ್ರ ನೋವಾದಾಗ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತೋದು ಸಹಜ. ಆದರೆ ಈ ಹಕ್ಕನ್ನ ಹತ್ತಿಕ್ಕಲೋಕೆ ಇಲ್ಲಿ ಆಡಳಿತಾರೂಢ ಬಿಜೆಪಿ ಸರ್ಕಾರ ಅತ್ಯಂತ ಅಮಾನವೀಯವಾಗಿ ನಡೆದುಕೊಳ್ತಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. No one is afraid for this all. It is unfortunate. Rahul ji and the leadership of Rahul ji and Priyanka ji, we all are fighting for the cause of these students of this country. We want justice. We want this to be discussed in the parliament. See, it is the youth. The future of this country is the youth and the students of this country. It is our right. It is our constitution right to give them protection. So we are peacefully protesting it. Now forcibly they are trying to block us, arrest us. Okay, it is their will. But Rahul ji, Priyanka ji and all of us, about more than 100 parliament members are here. No one is afraid for this all arrest. We will face it. Ultimately, we want justice. We want justice to be provided to the youth and students of this country. Until justice is being given, this moment will go. So we have to help the students. You see the pain what the students, because the future lies with them for this country. ನಮ್ಮ ಜೀವನ ಎಲ್ಲರಿಗೂ ಉದ್ಯೋಗ ಸಿಗ್ತದೆ ಅಂತಲ್ಲ, ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಶಕ್ತಿ ಆ ಹೊಸ ಯುವಕರಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಇದು ದೇಶದ ಒಂದು ಆಸ್ತಿ. ಇವತ್ತು ಒಂದು ದೊಡ್ಡ ಮಾರಕವಾದಂತಹ ಸನ್ನಿವೇಶ ಪೇಪರ್ ಲೀಕ್ ಮಾಡಿ ಈಚೆ ಬಂದು ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಯಾರಿಗೆ ಮನಸ್ಸಿಗೆ ನೋವಿರ್ತದೆ ಅವರು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಪ್ರತಿಭಟನೆಕಾರರನ್ನ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ, ಇದು ಬಹಳ ಮುಖ್ಯವಾದಂತ ವಿಚಾರ. ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷ ಆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ, ಅವರ ವಿದ್ಯಾರ್ಥಿಗಳ ಭಾವನೆಗೆ ನಾವು ಅವರ ಜೊತೆ ಕೂರಿಸಿಕೊಂಡಿದ್ದೇವೆ, ಧ್ವನಿ ಎತ್ತಿ ನೀಟ್ ಪರೀಕ್ಷೆ ಮುಂದೂಡಬೇಕು ಅಂತ ಹೇಳಿದ್ದೇವೆ, ತಪ್ಪಿಸಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತೇವೆ, ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೇವೆ. ಕೊನೆಗೆ ಸಂಸತ್ನಲ್ಲಿ ಚರ್ಚೆ ಮಾಡೋಣ ಅಂತ ನಾವು ಹೇಳ್ತೇವೆ. ಅದ್ಯಾವುದಕ್ಕೂ ಕೂಡ ಅವರು ಅವಕಾಶ ಕೊಟ್ಟಿಲ್ಲ. ಯಾರು ಇಡೀ ದೇಶದ ಯುವಕರು ವಿದ್ಯಾರ್ಥಿಗಳು ಬಂದು